ವಾಲ್ಮೀಕಿ ನಿಗಮದಲ್ಲಿ ಸಾಕಷ್ಟು ಅವ್ಯವಹಾರ ಆಗಿದೆ, ಅಕ್ರಮ ಆಗಿದೆ. ಇದ್ರ ಬಗ್ಗೆ ನನ್ನ ಗಮನಕ್ಕೂ ಕೂಡ ಬಂದಿದೆ ಅಂತ ಖುದ್ದು ಸಚಿವ ಬಿ ನಾಗೇಂದ್ರ ಅವರು ಒಂದ್ ಕಡೆ ಹೇಳ್ತಾ ಇದ್ದಾರೆ. ಡೆತ್ ನೋಟ್ ಬರೆದಿಟ್ಟು ಸಿಬ್ಬಂದಿಯೇ ಆತ್ಮಹತ್ಯೆ ಮಾಡ್ಕೊಂಡಿರೋದು ಇಡೀ ರಾಜಕಾರಣದಲ್ಲಿ ದೊಡ್ಡ ಸಂಚಲನವನ್ನು ಉಂಟು ಮಾಡಿದೆ. ನಿಜಕ್ಕೂ ಕೂಡ 187 ಕೋಟಿ ಅವ್ಯವಹಾರ ಆಗಿದ್ದೆ, ಆದ್ರೆ ಅದು ಹೇಗಾಯ್ತು, ಯಾತಕ್ಕೋಸ್ಕರ ಆಯ್ತು? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಲಿಕ್ಕೆ ಮಾಜಿ ಉಪಮುಖ್ಯಮಂತ್ರಿಗಳು ಜೊತೆಗೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ 2024ರ NDA ಅಭ್ಯರ್ಥಿ ಗೋವಿಂದ ಕಾರಜೋಳ ಇದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಗೋವಿಂದ ಕಾರಜೋಳ ಅವರ ಈಗ ನೇರವಾಗಿ 187 ಕೋಟಿ ರೂಪಾಯಿಗಳ ಅವ್ಯವಹಾರ ಆಗಿದೆ ಅಂತ ಸಚಿವರೇ ಹೇಳ್ತಾರೆ. ಯಾತಕ್ಕೋಸ್ಕರ ಈ ಅಮೌಂಟ್ ನ ದುರ್ಬಳಕೆ ಮಾಡ್ಕೊಂಡಿದ್ರು ಅಂತ ಹೇಳ್ತೀರಿ? ಒಂದು ಬರೀ ಹಣ ದುರ್ಬಳಕೆ ಅಲ್ಲ, ಇದು ದಲಿತರಿಗೆ ಮಾಡಿದಂಥ ಮಹಾ ಮೋಸ. ಇದು 187 ಕೋಟಿ ಮಾರ್ಚ್ ತಿಂಗಳಲ್ಲಿ ಜೀರೋ ಬ್ಯಾಲೆನ್ಸ್ ಅಕೌಂಟ್ ಓಪನ್ ಮಾಡಿ ಮೇನ್ ಅಕೌಂಟ್ದಿಂದ ಹಣ ವರ್ಗಾವಣೆ ಆಗಿದೆ. ಇದು ಸರ್ಕಾರದ ಗಮನಕ್ಕೆ ಬರದೇ ಆಗಲಿಕ್ಕೆ ಸಾಧ್ಯ ಇಲ್ಲದಂಥದ್ದು. 180 ಕೋಟಿ ವರ್ಗಾವಣೆ ಅಷ್ಟೇ ಅಲ್ಲ, ಒಬ್ಬ ದಲಿತ ಅಧಿಕಾರಿಯ ಜೀವವನ್ನು ತಗೊಂಡಂಥ ಹಗರಣ ಇದು. ಆತ್ಮಹತ್ಯೆ ಮಾಡಿಕೊಂಡಂಥ ಚಂದ್ರಶೇಖರ್ ದಲಿತ ವರ್ಗಕ್ಕೆ ಸೇರಿದವನು. ದಲಿತರ ಅನುದಾನ ದುರ್ಬಳಕೆ ಇದು ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಕೂಡಲೇ ಸಂಬಂಧಪಟ್ಟಂಥ ಸಚಿವರ ರಾಜೀನಾಮೆ ಪಡಿಬೇಕಾಗಿತ್ತು. ಸರ್ಕಾರನೇ ಇದರ ನೈತಿಕ ಹೊಣೆ ಹೊರಬೇಕಾಗಿತ್ತು. ಅದರ ಬಂಡತನದಿಂದ ಏನೂ ಆಗಿಲ್ಲ ಅನ್ನೋ ರೀತಿಯಲ್ಲಿ ಸರ್ಕಾರದ ವರ್ತನೆ ಅದ. ಇದನ್ನು ನಾನು ಮೊಟ್ಟ ಮೊದಲಿಗೆ ಖಂಡಿಸ್ತೀನಿ. 187 ಕೋಟಿ ಮಾರ್ಚಲ್ಲೇ ಆದದ್ರಿಂದ ಮತ್ತು ತೆಲಂಗಾಣಕ್ಕೆ ವರ್ಗಾವಣೆ ಆಗಿರ್ತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಮತ್ತು ಡೆತ್ ನೋಟ್ನಲ್ಲಿ ಚಂದ್ರಶೇಖರ್ ಬರೆದಿರ್ತಕ್ಕಂಥ ಡೆತ್ ನೋಟ್ನಲ್ಲಿ ಸಚಿವರು ಪ್ರಸ್ತಾಪನೆ ಮಾಡಿದ್ದಾರೆ, ಮೌಖಿಕವಾಗಿ ಹೇಳಿದ್ದಾರೆ ಅಂಥೇಳಿ. ಯಾರೋ ಇನ್ನೊಬ್ಬರ ಹೆಸರು ಕೂಡ ಹೇಳಿದ್ದಾರೆ, ನಾಗರಾಜ್ ಅನ್ನುವಂಥವ್ರದ್ದು. ಅವ್ರ ಮೇಲೂ FIR ಆಗಬೇಕಾಗಿತ್ತು, ಆದರೆ FIR ಮಾಡಿಲ್ಲ. ಇದು ಸರ್ಕಾರದ ಮೋಸದಾಟ. ಇದು ಅದಕ್ಕೆ ನಾನು ಆಗ್ರಹ ಮಾಡ್ತೇನೆ. ಚುನಾವಣೆ ಸಂದರ್ಭದಿಂದ ಹಣ ವರ್ಗಾವಣೆ ಆಗಿರೋದ್ರಿಂದ ಬೇರೆ ರಾಜ್ಯಗಳ ಅಕ್ಕಪಕ್ಕದ ರಾಜ್ಯಗಳ ಚುನಾವಣೆಗೆ ಹೋಗಿರ್ಬೋದು ಅಂತ ನಾಡಿನ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಅದಕ್ಕಾಗಿ ನಾನು ಒತ್ತಾಯ ಮಾಡ್ತೇನೆ. ಇದು ಬ್ಯಾಂಕ್ ನೌಕರರ ಮೇಲೂ ಕೂಡ ನಿನ್ನೆ ದಿನ ಜನರಲ್ ಮ್ಯಾನೇಜರು ST ಕಾರ್ಪೊರೇಷನ್ನು ಕಂಪ್ಲೇಂಟ್ ಮಾಡಿ FIR ಮಾಡಿಸಿದಾರ. ಬ್ಯಾಂಕು ಶೆಡ್ಯೂಲ್ಡ್ ಬ್ಯಾಂಕ್ ಇರೋದ್ರಿಂದ ಕೇಂದ್ರ ಸರ್ಕಾರದ ಹಣಕಾಸು ವ್ಯಾಪ್ತಿಗೆ ಬರ್ತವೆ. ಇವರಿಗೆ ಅದನ್ನು ತನಿಖೆ ಮಾಡಲಿಕ್ಕೆ COD ಅವ್ರಿಗೆ ಸಾಧ್ಯ ಆಗೋದಿಲ್ಲ. ಕೂಡಲೇ ಈ ಕೇಸನ್ನು CBIಗೆ ವರ್ಗಾವಣೆ ಮಾಡಬೇಕು ಮತ್ತು ಸಂಬಂಧಪಟ್ಟಂಥ ಸಚಿವರ ರಾಜೀನಾಮೆ ಪಡೆದು ನಿಷ್ಪಕ್ಷಪಾತವಾದಂಥ ತನಿಖೆಗೆ ಅನುವು ಮಾಡಿಕೊಟ್ಟು ಸಿದ್ದರಾಮಯ್ಯನವರು ಒಬ್ಬರು ಸಾಚ ಅನ್ನೋದನ್ನು ಸಾಬೀತುಪಡಿಸಬೇಕು ಅಂತ ಒತ್ತಾಯ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಇದು ಒಟ್ಟಾರೆ ಗೋವಿಂದ ಕಾರಜೋಳರ ರಿಯಾಕ್ಷನ್. ಸರ್ಕಾರ ಈ ಪ್ರಕರಣವನ್ನು ಬಹಳ ಗಂಭೀರವಾಗಿ ಪರಿಗಣಿಸಬೇಕು. ಮೊದಲನೇದಾಗಿ ಸಚಿವರ ರಾಜೀನಾಮೆನ ಪಡಿಬೇಕು. ಸಿದ್ದರಾಮಯ್ಯನವರು ತಾವು ಸಾಚ ಅನ್ನೋದನ್ನ ಪ್ರೂವ್ ಮಾಡಬೇಕಾರೆ ಈ ಕೇಸಲ್ಲಿ ನಿಷ್ಪಕ್ಷಪಾತವಾದಂಥ ತನಿಖೆ ಮಾಡಬೇಕು ಅನ್ನೋ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಮಧುಸೂದನ್, ನ್ಯೂಸ್ ಫಸ್ಟ್ ಕನ್ನಡ, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.